ಗೋಮೂತ್ರದಲ್ಲಿ ಔಷಧೀಯ ಗುಣಗಳಿವೆ. ಒಂದು ಸಲ ಗೋಮೂತ್ರ ಕುಡಿದು ಬಿಟ್ರೆ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಈಗ ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ, ಆ ಕಲ್ಲನ್ನು ನೀವು ಸೂರ್ಯನ ಬಿಸಿಲಿಗೆ ಇಟ್ಟರೆ ಆ ಸೂರ್ಯನ ಶಾಖಕ್ಕೆ ಆ ಕಲ್ಲಿನ ಮೇಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಹಾಗಂತ ನಾವು ಸನ್ಲೈಟ್ನ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳೋಕ್ಕಾಗತ್ತಾ? ಆಂಟಿಬಯೋಟಿಕ್ ಅಂದ್ರೇ ಅದು ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೊಂದುಬಿಡುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದೇ ಥರ ಯಾವುದೇ ಒಂದು ವಸ್ತು ಬ್ಯಾಕ್ಟೀರಿಯಾವನ್ನು ಕೊಂದುಬಿಡ್ತು ಎಂದಾಕ್ಷಣ ಅದು ಎಲ್ಲ ಬಗೆಯ ಬ್ಯಾಕ್ಟೀರಿಯಾಗಳನ್ನು ಕೊಂದುಬಿಡುತ್ತೆ ಅಂತಕ್ಕಂಥದ್ದು ಕೂಡ ಅರ್ಥವಿಲ್ಲದ ಮಾತು. ಹಸು ದನಗಳಿಗೆ ಯೂರಿನರಿ ಇನ್ಫೆಕ್ಷನ್ ಕಾಯಿಲೆ ಬಂದರೆ ಈ ಕೋಲಿ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅದು ಮೂತ್ರ ವಿಸರ್ಜನೆ ಮಾಡತಕ್ಕಂಥ ಸ್ಥಳದಲ್ಲೇ ಸಾಕಷ್ಟು ಇರುತ್ತೆ. ಒಂದು ವೇಳೆ ಇಂತಹ ಬ್ಯಾಕ್ಟೀರಿಯಾ ಪೀಡಿತ ಹಸುವಿನ ಗೋಮೂತ್ರವನ್ನು ನೀವೇನಾದ್ರು ಕುಡಿದ್ರೆ ಈ ಬ್ಯಾಕ್ಟೀರಿಯಾ ನಿಮಗೂ ಕೂಡ ಇನ್ಫೆಕ್ಟ್ ಆಗುತ್ತೆ. ದೇಹದಲ್ಲಿ ಬೇರೆ ಬೇರೆ ಕಾಯಿಲೆಗಳು ನಿಮಗೂ ಕೂಡ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಗೋಮೂತ್ರದಲ್ಲಿ ಔಷಧೀಯ ಗುಣಗಳಿವೆ. ಒಂದು ಸಲ ಗೋಮೂತ್ರ ಕುಡಿದು ಬಿಟ್ರೆ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಗೋಮೂತ್ರ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಎಲಿಮೆಂಟ್ ಅಂತ ಹೇಳಿ ಇತ್ತೀಚೆಗೆ ಮೆಡ್ರಾಸ್ IIT ನಿರ್ದೇಶಕ ಕಾಮಕೋಟಿ ಗಿರಿನಾಥ್ ಒಂದು ಹೇಳಿಕೆ ನೀಡಿದರು. அதனால ஆன்டி பாக்டீரியல், ஆன்டி ஃபங்கல், டைஜஸ்டிவ், இந்த ஸ்டொமக் இரிட்டபிள் பவுல் சிண்ட்ரோம், இது மாதிரி பல இதுக்கு நமக்கு கோமயம்ங்கிறது நமக்கு பெரிய ಮೆಡಿಸನ್. ಈ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೆ ವೈಜ್ಞಾನಿಕ ಹಿನ್ನೆಲೆ ಇರ್ತಕ್ಕಂಥ ಹಲವಾರು ಸಂಶೋಧಕರು ಈ ಹೇಳಿಕೆಯನ್ನು ಖಂಡಿಸಿದ್ದಲ್ಲದೆ ವೈದ್ಯಕೀಯ ಸಂಘದವರು ನಮ್ಮ ಜೊತೆಗೆ ಚರ್ಚೆಗೆ ಬನ್ನಿ, ಸಂವಾದಕ್ಕೆ ಬನ್ನಿ, ಗೋಮೂತ್ರ ಅದು ಹೇಗೆ ಆಂಟಿಬಯಾಟಿಕ್ ಆಗಿ ಕೆಲಸ ಮಾಡುತ್ತೆ ಅಂತ ನಮ್ಮ ಜೊತೆ ಚರ್ಚೆ ಮಾಡಿ ಅಂತ ಹೇಳಿ ಕಾಮಕೋಟಿ ಗಿರಿನಾಥನ್ ಅವರಿಗೆ ಒಂದು ಬಹಿರಂಗ ಸವಾಲೆಸೆದಿದ್ರು. ಇದಕ್ಕೆ ತಡಬಡಿಸಿದಂತಹ ಗಿರಿನಾಥ್ ಅವರು ಕೂಡಲೇ ಒಂದು ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ ಮೀಟ್ನಲ್ಲಿ ಹಲವಾರು ವೈಜ್ಞಾನಿಕ ಆಧಾರಗಳಿವೆ, ಗೋಮೂತ್ರ ಒಂದು ಆಂಟಿಬಯೋಟಿಕ್ ಹೌದು ಅನ್ನೋದಕ್ಕೆ ಅಮೇರಿಕಾದವರೇ ರಿಸರ್ಚ್ ಮಾಡಿದ್ದಾರೆ, 5 ರಿಸರ್ಚ್ ಪೇಪರ್ ಇದೆ, ಅದಲ್ಲದೆ ಒಂದು ಪೇಟೆಂಟ್ ಇದೆ, ಇದರ ಆಧಾರದಲ್ಲೇ ನಾನು ಇಂತಹ ಒಂದು ಹೇಳಿಕೆ ನೀಡಿದ್ದೆ ಅಂತ ಹೇಳಿ ಕಾಮಕೋಟಿ ಗಿರಿನಾಥನ್ ಅವರು ಕೆಲವೊಂದು ರಿಸರ್ಚ್ ಪೇಪರ್ಗಳನ್ನು ಕೂಡ ತೆಗೆದು ಮುಂದೆ ಇಟ್ಟಿದ್ರು. கோமியத்தில் சயின்டிஃபிக் வேலிடேஷன் இருக்கா இல்லையாங்கிறது தான் இது. நாங்கள் உங்கள் எல்லாருக்கும் ஒரு 5 பேப்பர், ஒரு பேட்டன்ட் டாக்குமெண்ட் அனுப்புகிறேன். பப்ளிஷ்டு அமெரிக்காவில், பப்ளிஷ்டு நேச்சர் ஜேர்னலில் ஒரு பேட்டன்ட்டும், US பேட்டன்ட்டும் அனுப்புகிறேன். அதில் நான் சொன்ன அந்த ஆன்டி ஃபங்கல், ஆன்டி பாக்டீரியல் அண்ட் ஆன்டி இன்ஃப்ளமேட்டரி ப்ராப்பர்ட்டிஸ் இருக்குது, கோமியத்தில் இருக்குன்னு ಸೈಂಟಿಫಿಕಾಗಿ ಪ್ರೂವ್ பண்ணியிருக்காங்க. ಅಸಲಿಗೆ ಗೋಮೂತ್ರದಲ್ಲಿ ಔಷಧೀಯ ಗುಣಗಳು ಇದೆಯಾ ಇಲ್ವಾ? ಪ್ರೊಫೆಸರ್ ಕಾಮಕೋಟಿ ಗಿರಿನಾಥನ್ ಅವರು ಉಲ್ಲೇಖಿಸಿರ್ತಕ್ಕಂಥ ಈ ಆಧಾರಗಳು, ರಿಸರ್ಚ್ ಪೇಪರ್ಗಳ ಅಸಲಿಯತ್ತೇನು, ಇವು ನಿಜನಾ ಸುಳ್ಳ? ಬನ್ನಿ ಈ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ದಿನ ಯೂಟ್ಯೂಬ್ಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಆದಿಕಾಲದಲ್ಲಿ ಮನುಷ್ಯ ಕಾಯಿಲೆಗಳಿಗೆ ತುತ್ತಾದಾಗ, ಆ ಕಾಯಿಲೆಗಳಿಂದಲೇ ಮನುಷ್ಯ ಸಾವನ್ನಪ್ಪುತ್ತಿದ್ದಾಗ ಇದಕ್ಕೊಂದು ಔಷಧಿ ಕಂಡುಹಿಡಿಬೇಕಲ್ಲ ಅಂತಕ್ಕಂಥ ಚಿಂತನೆ ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯನ ಮೆದುಳಲ್ಲಿ ಹುಟ್ಟಿತ್ತು. ಈ ಔಷಧಗಳನ್ನು ಎಲ್ಲಿಂದ ಕಂಡುಹಿಡಿಯೋದು ಅಂತ ಹೇಳಿ ಆಗಿನ ಕಾಲದಿಂದಲೇ ಮನುಷ್ಯ ಕಲ್ಲು, ಮಣ್ಣು, ಸಸ್ಯ ಸೇರಿದಂತೆ ಎಲ್ಲ ಕಡೆಯಿಂದನೂ ಔಷಧಗಳನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಶುರು ಮಾಡಿದ್ದ. ಅಷ್ಟೇ ಯಾಕೆ, ಪ್ರಾಣಿ ಮತ್ತು ಮನುಷ್ಯನ ಮಲದಲ್ಲೂ ಕೂಡ ಔಷಧೀಯ ಗುಣಗಳು ಇವೆಯಾ ಅಂತಕ್ಕಂಥ ಮನುಷ್ಯನ ಹುಡುಕಾಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಹೀಗೆ ಜಗತ್ತಿನಾದ್ಯಂತ ವಿವಿಧ ಭಾಗಗಳಲ್ಲಿ ಮನುಷ್ಯ ಎಂತಹ ರೀತಿಯ ಔಷಧಿಗಳ ಹುಡುಕ್ತಾ ಇದ್ದ, ಮನುಷ್ಯನ ಔಷಧಿಯ ಹುಡುಕಾಟ ಹೇಗಿತ್ತು ಎಂಬ ಕುರಿತು ಮಾತನಾಡುವ ಪುಸ್ತಕವೇ ಸ್ಕೆಟಲಾಜಿಕ್ ರೈಟ್ಸ್. 1981ರಲ್ಲೇ ಈ ಪುಸ್ತಕ ಮಹತ್ವದ ವಿಚಾರವೊಂದರ ಬಗ್ಗೆ ಉಲ್ಲೇಖಿಸಿತ್ತು ಅಂತಕ್ಕಂಥದ್ದು ಗಮನಾರ್ಹ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಔಷಧಿಗಳು ಎಲ್ಲಿ ಸಿಗುತ್ತೆ ಎಂಬ ಮನುಷ್ಯನ ಹುಡುಕಾಟಕ್ಕೆ ಹಲವಾರು ಸಾವಿರ ವರ್ಷಗಳ ಇತಿಹಾಸ ಇದೆ. ಸರಿ, ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಹಾಗಾದರೆ ಗೋಮೂತ್ರದಲ್ಲಿ ಅಂತಹ ವಿಶೇಷತೆ ಏನಿದೆ? ಗೋಮೂತ್ರದಲ್ಲಿ ನಿಜವಾಗಲೂ ಔಷಧೀಯ ಗುಣಗಳು ಇದೆಯಾ ಇಲ್ವಾ? ಇದು ಪ್ರಶ್ನೆ. ಯೂರಿನ್ ಅಂದ್ರೇ ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ಅಂಶಗಳನ್ನು ಹೊರಚೆಲ್ತಕ್ಕಂಥದ್ದು. ಯೂರಿಯಾ ದೇಹದಿಂದ ಹೊರಗೆ ವಿಸರ್ಜನೆ ಆಗುವ ಒಂದು ಪ್ರೊಸೆಸ್ ಅಷ್ಟೇ ಅದು. ಕುರಿ, ಕೋಳಿ, ಹಸು, ದನ, ಮನುಷ್ಯ ಹೀಗೆ ಯಾವ ಪ್ರಾಣಿಯ ಯೂರಿಯನ್ನನ್ನಾದರೂ ನೀವು ನೋಡಿದ್ರೆ ಅದರಲ್ಲಿ 90% 95% ನೀರಿನ ಅಂಶ ಇರುತ್ತೆ, 2% ಯೂರಿಯಾ ಇರುತ್ತೆ ಮತ್ತು 1% ಅಮೋನಿಯಾ ಸೇರಿದಂತೆ ಉಳಿದ ಅಂಶಗಳು ಅದರಲ್ಲಿ ಇರುತ್ತೆ. ಈ ಯೂರಿನ್ನಲ್ಲಿ ಅಂತಹ ಮಹಾನ್ ಆಕ್ಟಿವ್ ಕಾಂಪೊನೆಂಟ್ಸ್ ಅಥವಾ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅನ್ನೋದು ಇರಲ್ಲ. ಅದು ಗೋಮೂತ್ರ ಆದರೂ ಸರಿ, ಮನುಷ್ಯ ಮೂತ್ರ ಆದರೂ ಸರಿ. ಹೀಗಾಗಿ ಗೋಮೂತ್ರಕ್ಕೆ ಅಂತಹ ಏನು ವಿಶೇಷತೆ ಇಲ್ಲ ಅಂತಕ್ಕಂಥದ್ದು ವೈಜ್ಞಾನಿಕ ಲೋಕದಲ್ಲಿ ಒಂದು ಸಾರ್ವಕಾಲಿಕ ಸತ್ಯವಾದಂತಹ ವಿಚಾರ. ಗೋಮೂತ್ರದಲ್ಲಿ
ಔಷಧೀಯ ಗುಣ ಇದೆಯಾ ಇಲ್ವಾ? ಪ್ರೊಫೆಸರ್ ಕಾಮಕೋಟಿ ಗಿರಿನಾಥನ್ ಹೇಳಿದಾಗೆ ಗೋಮೂತ್ರದಲ್ಲಿ ಆಂಟಿಬಯಾಟಿಕ್ ಅಂಶ ಇದೆಯಾ ಅಂತ ನಾವು ಅರ್ಥ ಮಾಡ್ಕೋಬೇಕು. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನಮಗೆ ಇದು ಅರ್ಥ ಆಗಬೇಕು ಅಂದರೆ ಮೊದಲು ನಮಗೆ ಬ್ಯಾಕ್ಟೀರಿಯಾಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಈಗ ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ. ಆ ಕಲ್ಲನ್ನು ನೀವು ಸೂರ್ಯನ ಬಿಸಿಲಿಗೆ ಇಟ್ಟರೆ ಆ ಸೂರ್ಯನ ಶಾಖಕ್ಕೆ ಆ ಕಲ್ಲಿನ ಮೇಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಹಾಗಂತ ನಾವು ಸನ್ಲೈಟ್ನ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳೋಕ್ಕಾಗತ್ತಾ? ಹಾಗಾಗಿ ಬ್ಯಾಕ್ಟೀರಿಯಾವನ್ನು ಕೊಲ್ತಕ್ಕಂಥ ಆಂಟಿಬಯಾಟಿಕ್ ಮತ್ತು ಆ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಪ್ರೋಬಯಾಟಿಕ್ ಈ ಬಗ್ಗೆ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರೆಗೂ ಕಾಮಕೋಟಿ ಗಿರಿನಾಥನ್ ಹೇಳಿರ್ತಕ್ಕಂಥದ್ದು ಎಷ್ಟು ದೊಡ್ಡ ಸುಳ್ಳು ಅನ್ನೋದು ನಮಗೆ ಅರ್ಥವೇ ಆಗಲ್ಲ. ಯಾವ ಪರಿಸ್ಥಿತಿನಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಪ್ರೋಬ್ಯಾಕ್ಟೀರಿಯಾ ಸಿಚುವೇಶನ್ ಅಂತ ಕರೀತಾರೆ. ಅದೇ ರೀತಿ ಯಾವ ಪರಿಸ್ಥಿತಿಯಲ್ಲಿ ಬ್ಯಾಕ್ಟೀರಿಯಾ ಸರಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ವೋ, ನಶಿಸಿ ಹೋಗ್ತವೋ ಅದನ್ನು ಆಂಟಿ ಬ್ಯಾಕ್ಟೀರಿಯಾ ಸಿಚುವೇಶನ್ ಅಥವಾ ಆಂಟಿಬಯಾಟಿಕ್ ಅಂತ ಕರೀತಾರೆ. ವಸ್ತು ಯಾವುದೇ ಆಗಿರಲಿ, ಅದು ಒಂದೋ ಬ್ಯಾಕ್ಟೀರಿಯಾವನ್ನು ಬೆಳೆಯೋಕ್ಕೆ ಅವಕಾಶ ಮಾಡಿ ಕೊಟ್ಟಿರುತ್ತೆ ಅಥವಾ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಅವಕಾಶ ಮಾಡಿ ಕೊಟ್ಟಿರಲ್ಲ. ಇದು ಪ್ರತಿಯೊಂದು ವಸ್ತುವಿಗೂ ಒಂದು ಕಾಮನ್ ಆದಂತಹ ವಿಚಾರ. ಉದಾಹರಣೆಗೆ, ಈಗ ನೀವು ಒಂದು ಕಬ್ಬಿಣದ ತುಂಡನ್ನು ತುಂಬ ಬ್ಯಾಕ್ಟೀರಿಯಾಗಳಿರುವ ಹೊಳೆ ಅಥವಾ ಕೆರೆಯಲ್ಲಿಟ್ಟರೆ ಈಗ ಅದರ ತುಂಬ ಬ್ಯಾಕ್ಟೀರಿಯಾಗಳೇ ತುಂಬಿ ಹೋಗಿರುತ್ತೆ. ಈಗ ಅದೇ ಒಂದು ಕಬ್ಬಿಣದ ತುಂಡನ್ನು ತೊಗೊಂಬಂದು ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಅಥವಾ ಯಾವುದೇ ಬೆಂಕಿಯಲ್ಲಿಟ್ಟು ಅದಕ್ಕೆ ಬಿಸಿ ಕೊಟ್ಟರೆ ಎಲ್ಲ ಬ್ಯಾಕ್ಟೀರಿಯಾ ಕೂಡ ಸತ್ತೋಗುತ್ತೆ. ಹಾಗಂತ ನೀವು ನಿಮ್ಮ ಮನೆಯ ಸ್ಟವ್ ಅಥವಾ ಬೆಂಕಿಯನ್ನು ಆಂಟಿಬಯೋಟಿಕ್ ಅಂತ ಹೇಳೋಕ್ಕಾಗತ್ತಾ? ನಿಮ್ಮ ಕೈ ಅಥವಾ ಕಾಲಿನಲ್ಲಿ ಏನೋ ಗಾಯ ಆಗಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋಯ್ತು, ನನಗೀಗ ಆಂಟಿಬಯೋಟಿಕ್ ಬೇಕು ಅಂತ ನಾವು ನಮ್ಮ ಕೈಯನ್ನು ತಗೊಂಡೋಗಿ ಬೆಂಕಿಯಲ್ಲಿ ಇಡೋಕ್ಕಾಗತ್ತಾ? ಸೊ ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ಆಂಟಿಬಯೋಟಿಕ್ ಅಂದ್ರೇ ಅದು ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೊಂದುಬಿಡುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಯಾವುದೇ ಒಂದು ವಸ್ತು ಬ್ಯಾಕ್ಟೀರಿಯಾವನ್ನು ಕೊಂದುಬಿಡ್ತು ಎಂದಾಕ್ಷಣ ಅದು ಎಲ್ಲ ಬಗೆಯ ಬ್ಯಾಕ್ಟೀರಿಯಾಗಳನ್ನು ಕೊಂದುಬಿಡುತ್ತೆ ಅಂತಕ್ಕಂಥದ್ದು ಕೂಡ ಅರ್ಥವಿಲ್ಲದ ಮಾತು. ಉದಾಹರಣೆಗೆ ಅರಿಶಿಣ ಎಂದಾಕ್ಷಣ ನಮ್ಮಲ್ಲಿ ಹಲವರು ಅದೊಂದು ಆಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳಿಬಿಡ್ತಾರೆ. ಆದರೆ ಅದೇ ಅರಿಶಿಣ ಟೈಫಾಯ್ಡ್ ಕಾಯಿಲೆ ಉಂಟು ಮಾಡತಕ್ಕಂಥ ಬ್ಯಾಕ್ಟೀರಿಯಾಗಳ ಪಾಲಿಗೆ ಒಂದು ಪೂರಕವಾದ ಅಂಶವನ್ನು ಒಳಗೊಂಡಿದೆ. ಅಂದರೆ ಟೈಫಾಯ್ಡ್ ಕ್ರಿಮಿಗಳ ಪಾಲಿಗೆ ಅದೊಂದು ಪ್ರೋ ಬ್ಯಾಕ್ಟೀರಿಯಾ ಸಬ್ಸ್ಟೆನ್ಸ್ ಆಗಿ ಅರಿಶಿಣ ಕೆಲಸ ಮಾಡುತ್ತೆ. ನಿಂಬೆಹಣ್ಣಿನ ಬಗ್ಗೆಯೂ ಕೂಡ ನಮ್ಮಲ್ಲಿ ಇದೇ ಥರದ ಒಂದು ಮಿತ್ತಿದೆ. ಸಾಮಾನ್ಯವಾಗಿ ನಿಂಬೆಹಣ್ಣನ್ನು ಆಂಟಿಬಯಾಟಿಕ್ ಅಂತ ಹೇಳಲಾಗುತ್ತೆ. ಅಸಲಿಗೆ ನಿಂಬೆಹಣ್ಣಿನ ರಸವನ್ನು ಒಂದು ಬಾಟ್ಲಿಗೆ ಹಾಕಿ ಒಂದು 3-4 ದಿನ ನೀವು ಪಕ್ಕಕ್ಕಿಟ್ಟರೆ ಆಟೋಮೆಟಿಕ್ಕಾಗಿ ಅದರಲ್ಲೇ ಬ್ಯಾಕ್ಟೀರಿಯಾಗಳು ರೂಪುಗೊಳ್ಳೋದನ್ನು ಕೂಡ ನೀವು ಕಾಣಬಹುದು. ಇನ್ನು ಬೇಸಿಗೆ ಕಾಲದಲ್ಲಿ ಮೈಯೆಲ್ಲ ಗುಳ್ಳೆಗಳು ಏಳುವ ಸ್ಮಾಲ್ ಪಾಕ್ಸ್ ಅನ್ನೋ ಕಾಯಿಲೆಯನ್ನು ಹಳ್ಳಿ ಭಾಗದ ಜನ ಸಾಮಾನ್ಯವಾಗಿ ಅಮ್ಮ ಅಂತ ಕರೀತಾರೆ. ಅಮ್ಮ ಕಾಯಿಲೆ ಬಂದ ತಕ್ಷಣ ಸಾಕಷ್ಟು ಬೇವಿನ ಸೊಪ್ಪನ್ನು ಮರದಿಂದ ಕಡಿದು ಬಳಸೋದು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿರ್ತೇವೆ. ಕೇಳಿದರೆ ಬೇವು ಒಂದು ಆಂಟಿಬಯಾಟಿಕ್ ಅಂತ ಹೇಳ್ತಾರೆ. ಆದರೆ ನಿಜ ಹೇಳಬೇಕು ಅಂದರೆ ಅಮ್ಮ ಅಂತಕ್ಕಂಥ ಕಾಯಿಲೆ ಬರೋದು ವೈರಸ್ನಿಂದ, ಬ್ಯಾಕ್ಟೀರಿಯಾದಿಂದ ಅಲ್ಲ. ವೈರಸ್ನಿಂದ ಬರುವ ಕಾಯಿಲೆಗೆ ಆಂಟಿಬಯಾಟಿಕ್ ಹೇಗೆ ರಿಯಾಕ್ಟ್ ಮಾಡುತ್ತೆ? ಸೊ ನಮ್ಮ ಜನರಿಗೆ ಆಂಟಿಬಯಾಟಿಕ್, ಪ್ರೋಬಯಾಟಿಕ್, ವೈರಸ್ ಇವುಗಳು ಹೇಗೆ ವರ್ಕ್ ಆಗುತ್ತೆ, ಇವುಗಳು ಹೇಗೆ ಹುಟ್ಟತ್ತೆ, ಹೇಗೆ ಸಾಯತ್ತೆ, ಮತ್ತು ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತಕ್ಕಂಥ ಸಾಮಾನ್ಯ ತಿಳುವಳಿಕೆ ನಮ್ಮಲ್ಲಿ ಬಹುಪಾಲು ಜನರಿಗೆ ಇಲ್ಲ. ಈ ಬಹುಪಾಲು ಜನರ ಮಾಹಿತಿ ಕೊರತೆಯನ್ನೇ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥ ಹಲವರು ಗೋಮೂತ್ರದಲ್ಲಿ ಆಂಟಿಬಯೋಟಿಕ್ ಅಂಶ ಇದೆ, ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲತ್ತೆ, ಇದರಲ್ಲಿ ಔಷಧೀಯ ಗುಣಗಳಿವೆ, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟು ಏನೇನೋ ಹೇಳ್ತಾ ಇರ್ತಾರೆ. ಅವರ ಮಾತಿನ ದಾಟಿಗೆ ನಾವು ಅದನ್ನು ಸತ್ಯ ಅಂತಲೇ ನಂಬಿರ್ತೇವೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ ಬಗ್ಗೆ ನಾವು ಮಾತಾಡುವಾಗ ಖಂಡಿತ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಏನದು ರೆಸಿಸ್ಟೆನ್ಸ್? ಈಗ ನಮ್ಮ ಬೆರಳಿಗೆ ಪೆಟ್ಟಾಗಿದೆ ಅಂತ ಇಟ್ಕೊಳ್ಳಿ. 1-2 ದಿನ ನೀವು ಅದನ್ನು ಸರಿಯಾಗಿ ಗಮನಿಸದೇ ಇದ್ದರೆ, ನೀವು ಚಿಕಿತ್ಸೆ ತಗೊಳ್ಳದೇ ಇದ್ದರೆ ಅದು ಕಂಡಾಮಿನೆಂಟ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಆಗ ನೀವು ಇನ್ಫೆಕ್ಷನ್ನ ಕ್ಲೀನ್ ಮಾಡಬೇಕಾಗತ್ತೆ. ಡೈಲಿ ನೀವು ಸ್ವಲ್ಪ ಸ್ವಲ್ಪ ಆಂಟಿಬಯೋಟಿಕ್ ಹಾಕಿ ಬ್ಯಾಕ್ಟೀರಿಯಾವನ್ನು ನೀವು ಕ್ಲೀನ್ ಮಾಡ್ತಾ ಈಗ ನಿಮ್ಮ ಬೆರಳಲ್ಲಿರುವ ಬ್ಯಾಕ್ಟೀರಿಯಾ ತನ್ನ ರೆಸಿಸ್ಟೆನ್ಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಅಂದರೆ ಔಷಧಿಯ ವಿರುದ್ಧ ಹೋರಾಡುವ ಗುಣವನ್ನು ಬ್ಯಾಕ್ಟೀರಿಯಾ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಹೀಗೆ ಬ್ಯಾಕ್ಟೀರಿಯಾ ವಿರುದ್ಧ ಕಂಟಿನ್ಯೂ ಆಗಿ ನೀವು ಒಂದೇ ಔಷಧಿಯನ್ನು ತಗೋತಾ ಇದ್ದರೆ ಆ ಔಷಧಿಯನ್ನೇ ತಿಂದು ಸರ್ವೈವ್ ಆಗೋದು ಹೇಗೆ ಎಂಬ ಗುಣ ಬ್ಯಾಕ್ಟೀರಿಯಾದಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಹೀಗೆ ಅದೊಂದು ರೆಸಿಸ್ಟೆನ್ಸ್ ಪವರನ್ನು ಬ್ಯಾಕ್ಟೀರಿಯಾ ತನ್ನಲ್ಲಿ ತಾನೇ ಡೆವಲಪ್ ಮಾಡ್ಕೊಳ್ತಾ ಹೋಗುತ್ತೆ. ಹೀಗೆ ಮೆಡಿಸಿನ್ ಕೆಮಿಕಲ್ಗಳನ್ನೇ ತಿಂದು ಬ್ಯಾಕ್ಟೀರಿಯಾ ಬೆಳೆಯುತ್ತಾ ಅಂತ ನೀವು ಕೇಳಿದ್ರೆ ಅದಕ್ಕೊಂದೇ ಉತ್ತರ ಹೌದು. ಇಂತಹ 100 ಬಗೆಯ ಬ್ಯಾಕ್ಟೀರಿಯಾಗಳಿವೆ. ನೈಟ್ರೋಜನ್ನ ತಿಂದು ಬೆಳೆಯುವ ಬ್ಯಾಕ್ಟೀರಿಯಾಗಳಿವೆ, ಸಲ್ಫರ್ ಅಂದರೆ ಗಂಧಕವನ್ನು ತಿಂದು ಬೆಳೆಯುವ ಬ್ಯಾಕ್ಟೀರಿಯಾ ಸೇರಿದಂತೆ 100 ಬ್ಯಾಕ್ಟೀರಿಯಾಗಳು ಇವೆ. ಸೊ ಆಂಟಿಬಯೋಟಿಕ್ ಕೂಡ ಒಂದು ಕೆಮಿಕಲ್ ಅಲ್ವಾ, ಹೀಗಾಗಿ ಅದನ್ನು ಕೂಡ ತಿಂದು ಬೆಳೆಯೋಕ್ಕೆ ಬ್ಯಾಕ್ಟೀರಿಯಾ ಕಲ್ತಿದೆ ಆಲ್ರೆಡಿ. ಹೀಗೆ ಆಂಟಿಬಯೋಟಿಕ್ ಅನ್ನು ಸಹ ತಿಂದು ಬೆಳೀತಕ್ಕಂಥ ಸಾಕಷ್ಟು ಬ್ಯಾಕ್ಟೀರಿಯಾಗಳಿವೆ.
ಹೀಗಾಗಿ ನಿಮಗೇನಾದರೂ ಹುಷಾರಿಲ್ಲದೆ ಇದ್ದಾಗ ಡಾಕ್ಟ್ರುಗಳು ನಿಮಗೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಅಂದರೆ ನೀವು ಆ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಒಂದು ವೇಳೆ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡದೆ ಅರ್ಧದಲ್ಲೇ ನಿಲ್ಲಿಸಿದ್ರೆ ನಿಮ್ಮ ದೇಹದ ಒಳಗೆ ಬ್ಯಾಕ್ಟೀರಿಯಾಗಳ ಜೊತೆ ಫೈಟ್ ಮಾಡೋ ಆ್ಯಂಟಿಬಯೋಟಿಕ್ನ ಪವರ್ ಕಡಿಮೆ ಆಗುತ್ತೆ. ಅದಲ್ಲದೆ ಆ ಆ್ಯಂಟಿಬಯೋಟಿಕ್ ವಿರುದ್ಧ ಬ್ಯಾಕ್ಟೀರಿಯಾಗಳು ಗೆಲ್ಲಕ್ಕೆ ಶುರುವಾಗುತ್ತೆ, ದೊಡ್ಡ ಸಂಖ್ಯೆಯಲ್ಲಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಆ್ಯಂಟಿಬಯೋಟಿಕ್ ವಿರುದ್ಧ ಫೈಟ್ ಮಾಡೋದನ್ನು ಕೂಡ ಕಲಿತಿರುತ್ತೆ. ಪರಿಣಾಮ ಅದು ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯೋಕ್ಕೆ ಶುರು ಮಾಡಿರುತ್ತೆ. ಹೀಗಾಗಿ ನೀವು ಕಂಟಿನ್ಯೂ ಆಗಿ ವೈದ್ಯರು ಹೇಳಿದ ಆ್ಯಂಟಿಬಯೋಟಿಕ್ ಕೋರ್ಸ್ನ ಮುಗಿಸಿದ್ರೆ ಮಾತ್ರ ಆ ಕೋರ್ಸ್ ನಿಮಗೆ ವರ್ಕ್ ಆಗೋಕ್ಕೆ ಸಾಧ್ಯ. ಅಸಲಿಗೆ ಮೆಡಿಕಲ್ ಹಿಸ್ಟ್ರಿನಲ್ಲಿ ಹೀಗೆ ಆ್ಯಂಟಿಬಯೋಟಿಕ್ ವಿರುದ್ಧ ರೆಸಿಸ್ಟೆನ್ಸನ್ನು ಬೆಳೆಸಿಕೊಂಡ, ಅಂದರೆ ಆ್ಯಂಟಿಬಯೋಟಿಕ್ ಔಷಧಿಗಳ ವಿರುದ್ಧ ಹೋರಾಡಿ ಗೆದ್ದ ಬ್ಯಾಕ್ಟೀರಿಯಾಗಳು ಸಾಕಷ್ಟಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸೆಪ್ಟಾನ್ ಅಂತಕ್ಕಂಥ ಸಿರಪ್ಪನ್ನು 10 ವರ್ಷಗಳ ಹಿಂದೆಯೇ ಸ್ಟಾಪ್ ಮಾಡಾಯಿತು. ಯಾಕೆಂದರೆ ಬ್ಯಾಕ್ಟೀರಿಯಾ ಈ ಸಿರಪ್ ವಿರುದ್ಧ ತನ್ನ ರೆಸಿಸ್ಟೆನ್ಸನ್ನು ಚೆನ್ನಾಗಿ ಡೆವಲಪ್ ಮಾಡಿತ್ತು. ಹೀಗಾಗಿ ಮೆಡಿಸನ್ ಕಂಪನಿ ತಕ್ಷಣ ಆ ಸಿರಪ್ಪನ್ನು ಕೈಬಿಟ್ಟು ಅದಕ್ಕೆ ಪರ್ಯಾಯವಾಗಿ ಸಂಪೂರ್ಣ ಹೊಸ ಆ್ಯಂಟಿಬಯೋಟಿಕ್ಕನ್ನು ಕೂಡ ಬಿಡುಗಡೆ ಮಾಡಿತ್ತು. ಆಗಾಗ ಹೀಗೆ ಆ್ಯಂಟಿಬಯೋಟಿಕ್ಗಳು ಬದಲಾಗ್ತಾನೆ ಇರುತ್ತೆ. ಯಾಕಂದರೆ ಕಂಟಿನ್ಯೂ ಆಗಿ ಒಂದೇ ಆ್ಯಂಟಿಬಯೋಟಿಕ್ನ ಕೊಡ್ತಾ ಹೋದರೆ ಬ್ಯಾಕ್ಟೀರಿಯಾಗಳು ಅದರ ವಿರುದ್ಧ ತಮ್ಮ ರೆಸಿಸ್ಟೆನ್ಸ್ ಪವರನ್ನು ಹೆಚ್ಚಿಸ್ಕೊಂಡ್ಬಿಡ್ತವೆ. ಸೊ ವಿಚಾರ ಹೀಗಿರುವಾಗ ಸುಮ್ಮನೆ ಒಂದು ಸಲ ಯೋಚನೆ ಮಾಡಿ, ನೂರಾರು ಸಾವಿರಾರು ವರ್ಷಗಳ ಕಾಲ ನೀವು ಗೋಮೂತ್ರವನ್ನು ಆ್ಯಂಟಿಬಯೋಟಿಕ್ ಅಂತ ತಗೋತಾ ಇದ್ದಿದ್ರೆ, ಒಂದು ವೇಳೆ ಗೋಮೂತ್ರ ಆ್ಯಂಟಿಬಯೋಟಿಕ್ ಆಗಿದ್ದಿದ್ರೆ ನಿಮ್ಮ ದೇಹದೊಳಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸಾವಿರಾರು ವರ್ಷಗಳಿಂದ ತನ್ನ ರೆಸಿಸ್ಟೆನ್ಸ್ ಪವರ್ನ ಆ ಗುಣವನ್ನು ಹೆಚ್ಚಿಸ್ಕೊಂಡಿರುತ್ತೆ. ಹೀಗಾಗಿ ಗೋಮೂತ್ರ ಪ್ರೆಸೆಂಟ್ ಒಂದು ಆ್ಯಂಟಿಬಯೋಟಿಕ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಆ್ಯಂಟಿಬಯೋಟಿಕ್ ಅಂತಕ್ಕಂಥ ಒಂದು ಗುಣವೇ ಇಲ್ಲ ಅಂತ ಸೈನ್ಸ್ ಪರ್ಫೆಕ್ಟಾಗಿ ಹೇಳುತ್ತೆ. ಇದಲ್ಲದೆ ಮನುಷ್ಯರಿಗೆ ಹೇಗೆ ಯೂರಿನರಿ ಇನ್ಫೆಕ್ಷನ್ ಇರುತ್ತೋ ಹಾಗೆ ಎಲ್ಲ ಪ್ರಾಣಿಗಳಿಗೂ ಕೂಡ ಈ ಸಮಸ್ಯೆ ಇದ್ದೇ ಇರುತ್ತೆ. ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥ ಫೀಲನ್ನು ಎಲ್ಲ ಪ್ರಾಣಿಗಳು ಕೂಡ ಅನುಭವಿಸುತ್ತೆ. ಇನ್ನೂ ಹೇಳಬೇಕು ಅಂದರೆ ಹಸು ದನಗಳಿಗೂ ಕೂಡ ನಾನಾ ರೀತಿಯ ಯೂರಿನರಿ ಇನ್ಫೆಕ್ಷನ್ ಕಾಯಿಲೆಗಳು ಬರುತ್ತೆ. ಹಸು ದನಗಳಿಗೆ ಯೂರಿನರಿ ಇನ್ಫೆಕ್ಷನ್ ಕಾಯಿಲೆ ಬಂದರೆ ಈ ಕೋಲಿ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅದು ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಾಕಷ್ಟಿರುತ್ತೆ. ಒಂದು ವೇಳೆ ಇಂತಹ ಬ್ಯಾಕ್ಟೀರಿಯಾ ಪೀಡಿತ ಹಸುವಿನ ಗೋಮೂತ್ರವನ್ನು ನೀವೇನಾದ್ರು ಕುಡಿದ್ರೆ ಈ ಬ್ಯಾಕ್ಟೀರಿಯಾ ನಿಮಗೂ ಕೂಡ ಇನ್ಫೆಕ್ಟ್ ಆಗುತ್ತೆ. ದೇಹದಲ್ಲಿ ಬೇರೆ ಬೇರೆ ಕಾಯಿಲೆಗಳು ನಿಮಗೂ ಕೂಡ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಒಂದು ಸಾರಿ ಸ್ವಲ್ಪ ಯೋಚನೆ ಮಾಡಿ, ಹಸುವಿನಿಂದ ಅದರ ದೇಹದ ಒಳಗೆ ಬ್ಯಾಕ್ಟೀರಿಯಾಗಳು ಏನಿದೆ ಆ ಬ್ಯಾಕ್ಟೀರಿಯಾಗಳನ್ನು ಕೊಲ್ತಕ್ಕಂಥ ಆ್ಯಂಟಿ ಬ್ಯಾಕ್ಟೀರಿಯಾನ ಸ್ವತಃ ಒಂದು ಆ್ಯಂಟಿಬಯೋಟಿಕ್ ಅನ್ನು ಕ್ರಿಯೇಟ್ ಮಾಡೋಕ್ಕೆ ಹಸುವಿನಿಂದಲೇ ಸಾಧ್ಯವಾಗಿಲ್ಲ ಅಂತಂದರೆ ಹಸುವಿನ ಮೂತ್ರ ನಿಮಗೆ ಹೆಂಗೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡೋಕ್ಕೆ சாத்தியா? கோமியத்தில் சயின்டிஃபிக் வேலிடேஷன் இருக்கா இல்லையாங்கிறது தான் இது. நாங்கள் உங்கள் எல்லாருக்கும் ஒரு 5 பேப்பர் ஒரு பேட்டன்ட் டாக்குமெண்ட் அனுப்புகிறேன். பப்ளிஷ்டு அமெரிக்காவில் பப்ளிஷ்டு நேச்சர் ஜேர்னலில் ஒரு பேட்டன்ட்டும் யூஎஸ் பேட்டன்ட்டும் அனுப்புகிறேன். அதில் நான் சொன்ன அந்த ஆன்டி ஃபங்கல், ஆன்டி பாக்டீரியல் அண்ட் ஆன்டி இன்ஃப்ளமேட்டரி ப்ராப்பர்ட்டிஸ் இருக்குது, கோமியத்தில் இருக்குன்னு சயின்டிஃபிக்காக ப்ரூவ் பண்ணியிருக்காங்க. ಈ ವಿಡಿಯೋದಲ್ಲಿ ಪ್ರೊಫೆಸರ್ ಕಾಮಕೋಟಿ ಗಿರಿನಾಥ್ ಅವರು ಉಲ್ಲೇಖಿಸಿರ್ತಕ್ಕಂಥ 5 ಸಂಶೋಧನಾ ಪ್ರಬಂಧಗಳನ್ನು ಬಹುತೇಕ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಪಬ್ಲಿಷ್ ಮಾಡಿದ್ದಾರೆ. ನಾವು ಸಹ ಅಲ್ಲಿಂದನೇ ತಗೊಂಡು ಇದನ್ನು ಅನಲೈಸ್ ಮಾಡಿದ್ದೀವಿ. ಬನ್ನಿ ಈ ಎಲ್ಲ ಪ್ರಬಂಧಗಳ ಅಸಲಿಯತ್ತೇನು, ಅದರೊಳಗಿನ ವೈಜ್ಞಾನಿಕ ದೃಷ್ಟಿಕೋನವೇನು ಅಂತಕ್ಕಂಥದ್ದನ್ನು ಒಂದೊಂದೇ ನೋಡೋಣ. ಈ ಮೊದಲ ಪೇಪರ್ನ ಶೀರ್ಷಿಕೆ ನೋಡಿ, ಪೆಪ್ಟೈಡ್ ಪ್ರೊಫೈಲಿಂಗ್ ಇನ್ ಕೌ ಯೂರಿನ್ ರಿವೀಲ್ಸ್ ಮಾಲಿಕ್ಯುಲರ್ ಸಿಗ್ನೇಚರ್ ಆಫ್ ಫಿಸಿಯಾಲಜಿ ಡ್ರಿವನ್ ಪಾತ್ವೇ ಆ್ಯಂಡ್ ಇನ್ ಸಿಲಿಕೋ ಪ್ರೆಡಿಕ್ಟೆಡ್ ಬಯೋಆಕ್ಟಿವ್ ಪ್ರಾಪರ್ಟೀಸ್. ಈ ರಿಸರ್ಚ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಗೋಮೂತ್ರವನ್ನು ತೆಗೆದು ಅದನ್ನು ಸಂಪೂರ್ಣವಾಗಿ ಪ್ಯೂರಿಫೈ ಮಾಡಿ ಅದರೊಳಗಿರ್ತಕ್ಕಂಥ ಮೈಕ್ರೋ ಲೆವೆಲ್ ಪ್ರೋಟೀನ್ ಅಂಶವನ್ನು ಮಾತ್ರ ಹೊರಗಡೆ ತೆಗೆದು ಆ ಪ್ರೋಟೀನ್ನಲ್ಲಿ ಆ್ಯಂಟಿಬಯೋಟಿಕ್ ಇದೆಯಾ ಅಂತ ಟೆಸ್ಟ್ ಮಾಡಿದ್ದಾರೆ. ಆದರೆ ನಾನು ಈ ವಿಡಿಯೋದ ಆರಂಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ, ಅದು ಏನಂದರೆ ಎಲ್ಲ ವಸ್ತುಗಳಲ್ಲೂ ಕೂಡ ಆ್ಯಂಟಿಬಯೋಟಿಕ್ ಅಥವಾ ಪ್ರೋಬಯೋಟಿಕ್ ಗುಣ ಇದ್ದೇ ಇರುತ್ತೆ. ಇದರಲ್ಲಿ ಒಂದು ಬ್ಯಾಕ್ಟೀರಿಯಾ ಬೆಳಿಬೇಕು, ಇಲ್ಲ ಅಂದರೆ ಅದು ನಶಿಸಿ ಹೋಗಬೇಕು ಅಷ್ಟೇ ಹೊರತು ಎಲ್ಲ ವಸ್ತುಗಳಿಗೂ ಈ ಎರಡರ ಹೊರತಾದಂತಹ ಬೇರೆ ಗುಣ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೋಡಿದರೆ ಮನುಷ್ಯನ ಮೂತ್ರದಲ್ಲಿರ್ತಕ್ಕಂಥ ಪ್ರೋಟೀನ್ನಲ್ಲೂ ಕೂಡ ಆ್ಯಂಟಿಬಯೋಟಿಕ್ ಅಂಶ ಇದೆ. ಇನ್ನು ಹೇಳಬೇಕು ಅಂದರೆ ಪ್ರೋಟೀನ್ನಲ್ಲಿರುವ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಅಂತಕ್ಕಂಥದ್ದೇನಿದೆ ಅದು ತೀರಾ ಮೈಕ್ರೋ ಲೆವೆಲ್ ಅಷ್ಟೇ. ಗೋಮೂತ್ರ ಮಾತ್ರ ಅಲ್ಲ, ಮನುಷ್ಯ ಸೇರಿದಂತೆ ಎಲ್ಲ ಪ್ರಾಣಿಗಳ ಯೂರಿನ್ನಲ್ಲಿರುವ ಪ್ರೋಟೀನ್ನಲ್ಲೂ ಕೂಡ ಮೈಕ್ರೋ ಲೆವೆಲ್ನಷ್ಟು ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಮನುಷ್ಯನ ಯೂರಿನಲ್ಲೂ ಕೂಡ ಪ್ರೋಟೀನ್ ಇದೆಯಾ ಅಂತ ನೀವು ಕೇಳಿದ್ರೆ ನೀವು ಒಂದೇ ಒಂದು ಸಾರಿ ಯೂರಿನ್ ಟೆಸ್ಟ್ ರಿಪೋರ್ಟನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋ ಕಾಲಮ್ ಇರೋದನ್ನು ನೀವು ಗಮನಿಸ್ಬೋದು. ಸೊ ಮನುಷ್ಯನ ಯೂರಿನ್ನಲ್ಲೂ ಸಹ ಮೈಕ್ರೋ ಲೆವೆಲ್ನಷ್ಟು ಪ್ರೋಟೀನ್ ಇದ್ದೇ ಇರುತ್ತೆ. ಮಾತ್ರವಲ್ಲ, ಯಾವುದೇ ಪ್ರಾಣಿಯ ಯೂರಿನಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನಲ್ಲಿ ತೀರಾ ಮೈಕ್ರೋ ಲೆವೆಲ್ನಷ್ಟು ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇರೋದನ್ನು ನೀವು ಗಮನಿಸ್ಬೋದು.
ಈ ಮೊದಲ ರಿಸರ್ಚ್ ಪೇಪರ್ನಲ್ಲಿ ಕೂಡ ಅಂಥದ್ದೊಂದು ಟೆಸ್ಟ್ನ ಮಾಡಿದ್ದಾರೆ ವಿನ ಮನುಷ್ಯರು ಈ ಆ್ಯಂಟಿಬಯೋಟಿಕ್ ಗುಳಿಗೆಗಳನ್ನು ಮಾತ್ರೆ ರೂಪದಲ್ಲಿ ತಗೊಂಡ್ರೆ ಆ ಮಾತ್ರೆ ದೇಹದ ಒಳಗಡೆ ಹೋಗಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ಈ ಪೇಪರ್ನಲ್ಲಿ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಮನುಷ್ಯರ ಮೇಲೆ ಯಾವುದೇ ಟೆಸ್ಟ್ ಮಾಡಿದಂತಹ ಉಲ್ಲೇಖಗಳು ಕೂಡ ಈ ಪೇಪರ್ನಲ್ಲಿ ಇಲ್ಲ. ಹೀಗಾಗಿ ಈ ರಿಸರ್ಚ್ ಪೇಪರ್ ಗೋಮೂತ್ರ ಕುಡಿದರೆ ದೇಹದಲ್ಲಿ ಆ್ಯಂಟಿಬಯೋಟಿಕ್ ಉಂಟು ಮಾಡುತ್ತೆ ಅಂತಕ್ಕಂಥ ಹೇಳಿಕೆಗೆ ಸೂಕ್ತ ಆಧಾರ ಅಲ್ಲ. ಈ ಎರಡನೇ ರಿಸರ್ಚ್ ಪೇಪರ್ ಶೀರ್ಷಿಕೆ ನೋಡಿ, ಕೆಮೊಥೆರಪ್ಯೂಟಿಕ್ ಪೊಟೆನ್ಷಿಯಲ್ ಆಫ್ ಕೌ ಯೂರಿನ್ ಎ ರಿವ್ಯೂ ಅಂತ ಬರೆದಿದ್ದಾರೆ. ಈ ಪೇಪರ್ನಲ್ಲಿ ಗೋಮೂತ್ರಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಇದೆ, ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಲ್ಗಳನ್ನು ಇದು ಕೊಲ್ಲತ್ತೆ ಅಂತೆಲ್ಲ ಬರೆದಿದ್ದಾರೆ. ಮೇ ಬಿ IIT ಪ್ರೊಫೆಸರ್ ಈ ಪೇಪರ್ನ ಓದೇ ಯಾಮಾರ್ಕೊಂಡಿರ್ಬೇಕು. ಯಾಕಂದರೆ ಸೈನ್ಸ್ನಲ್ಲಿ ಇವನ್ನೆಲ್ಲ ಇನ್ ವಿಟ್ರೋ ಸ್ಟಡೀಸ್ ಅಂತ ಕರೀತಾರೆ. ಅಂದರೆ ಒಂದು ಪ್ಲೇಟಲ್ಲಿ ಬ್ಯಾಕ್ಟೀರಿಯಾಗಳನ್ನು ಹಾಕಿ ಅದ್ರ ಮೇಲೆ ಆ್ಯಂಟಿಬಯೋಟಿಕ್ಗಳನ್ನು ಹಾಕಿ ಬ್ಯಾಕ್ಟೀರಿಯಾಗಳೆಲ್ಲ ಸಾಯತ್ತಾ ಅಂತ ಸೂಕ್ಷ್ಮದರ್ಶಕ ಅಂದರೆ ಸ್ಕೋಪ್ ಮೂಲಕ ಚೆಕ್ ಮಾಡೋದನ್ನು ಇನ್ ವಿಟ್ರೋ ಸ್ಟಡೀಸ್ ಅಂತ ಕರೀತಾರೆ. ಇಂತಹ ಇನ್ ವಿಟ್ರೋ ಸ್ಟಡೀಸನ್ನು ಅಷ್ಟೇ ಆಧಾರವಾಗಿ ಇಟ್ಕೊಂಡು ಈ ಪೇಪರನ್ನು ಇವರು ಸಬ್ಮಿಟ್ ಮಾಡಿದ್ದಾರೆ. ಉದಾಹರಣೆಗೆ ಈಗ ಒಂದು ಪ್ಲೇಟಲ್ಲಿ ನೀವು ಬ್ಯಾಕ್ಟೀರಿಯಾನ ಹಾಕಿ ಅದ್ರ ಮೇಲೆ ಗೋಮೂತ್ರ ಹಾಕಿದರೆ ಗ್ಯಾರಂಟಿ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೇ ಸಾಯುತ್ತೆ. ಯಾಕಂದರೆ ಗೋಮೂತ್ರದಲ್ಲೂ ಸಹ ಯೂರಿಯಾ ಸೇರಿದಂತೆ ನಾನಾ ಕೆಮಿಕಲ್ ಇರೋದ್ರಿಂದ ಬ್ಯಾಕ್ಟೀರಿಯಾಗಳು ಸಾಯಲೇಬೇಕು. ಗೋಮೂತ್ರ ಮಾತ್ರವಲ್ಲ, ಮನುಷ್ಯನ ಯೂರಿನ್ ಹಾಕಿದರೂ ಸಹ ಬ್ಯಾಕ್ಟೀರಿಯಾಗಳು ಸತ್ತೇ ಸಾಯುತ್ತೆ. ಆದರೆ ಸೈನ್ಸ್ನಲ್ಲಿ ಇನ್ ವೈವೋ ಸ್ಟಡೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಸಲಿಗೆ ತಮ್ಮನ್ನು ಗೋಮೂತ್ರ ಪ್ರತಿಪಾದಕರು ಅಂತ ಗುರುತಿಸಿಕೊಳ್ಳುವ ಯಾರೂ ಕೂಡ ಈ ಬಗ್ಗೆ ಹೆಚ್ಚು ತಲೆರೇ ಕೆಡಿಸ್ಕೋತಾ ಇಲ್ಲ. ಹಾಗಾದರೆ ಏನದು ಇನ್ ವೈವೋ ಸ್ಟಡೀಸ್? ಈಗ ನೀವು ಒಂದು ಗುಳಿಗೆಯನ್ನು ನುಂಗಿದಾಗ ಅದು ನಿಮ್ಮ ಹೊಟ್ಟೆ ಒಳಗಡೆ ಹೋಗಿ ಜೀರ್ಣಗೊಂಡು ಆ ಗುಳಿಗೆನಲ್ಲಿರ್ತಕ್ಕಂಥ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿಗಳು ನಿಮ್ಮ ದೇಹದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲತ್ತಾ ಅನ್ನೋದು ಪ್ರಶ್ನೆ. ಈ ಗೋಮೂತ್ರವನ್ನು ಕುಡಿದಾಗ ಆ ಮೂತ್ರ ದೇಹದ ಒಳಗಡೆ ಹೋಗಿ ಜೀರ್ಣಗೊಂಡು ರಕ್ತದಲ್ಲಿ ಬೆರೆತು ಅದರಲ್ಲಿರ್ತಕ್ಕಂಥ ಯೂರಿಯಾ, ಅಮೋನಿಯಾ ನಿಮ್ಮ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತಾ ಅಂದರೆ ಅದಕ್ಕೆ ಉತ್ತರ ಖಂಡಿತ ಇಲ್ಲ ಅನ್ನೋದೇ ಆಗಿರುತ್ತೆ. ಈಗ ಒಂದು ಉದಾಹರಣೆಗೆ ಹೇಳೋದಾದರೆ, ಕೈಗೆ ಸೋಪ್ ಹಾಕಿ ತೊಳ್ಕೊಂಡ್ರೆ ಕೈಯಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ ನಿಜ. ಹಾಗಂತ ಅದೇ ಸೋಪಿನ ನೀರನ್ನು ನೀವು ಕುಡಿದ್ರೆ ಹೊಟ್ಟೆಯೊಳಗಿರೋ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತಾ ಅಂದರೆ ಇಲ್ಲ, ಖಂಡಿತ ಅದು ಸಾಯಲ್ಲ. ಬದಲಾಗಿ ನಿಮಗೆ ಡಯರಿ ಅನ್ನೋ ಕಾಯಿಲೆ ಬರುವುದಷ್ಟೇ. ಒಂದು ರಿಸರ್ಚ್ನಲ್ಲಿ ಇನ್ ವೈವೋ ಸ್ಟಡೀಸ್, ಇನ್ ವಿಟ್ರೋ ಸ್ಟಡೀಸ್ ಅಂತ ಎರಡು ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಯಾವುದೇ ಮೆಡಿಸನ್ ಇನ್ ವೈವೋ ಸ್ಟಡೀಸ್ನಲ್ಲಿ ಪಾಸ್ ಆಗದೇ ಇದ್ದರೆ ಅದನ್ನು ಮೆಡಿಸನ್ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಓರ್ವ IIT ಪ್ರೊಫೆಸರ್ಗೆ ಅದು ಹೆಂಗೆ ಗೊತ್ತಾಗದೆ ಹೋಯಿತು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಇಷ್ಟಕ್ಕೂ ಈ ಎರಡನೇ ರಿಸರ್ಚ್ ಪೇಪರ್ ನಂಬಿಕಾರ್ಹ ಅಲ್ಲ ಅನ್ನೋದು ಇದನ್ನು ಓದಿದ ಯಾರಿಗಾದರೂ ಅರ್ಥವಾಗುತ್ತೆ. ಆದರೆ ಒಬ್ಬ IIT ಪ್ರೊಫೆಸರ್ಗೆ ಅರ್ಥವಾದದ್ದೇ ಓದದ್ದು ಕೂಡ ವಿಪರ್ಯಾಸನೇ ಸರಿ. ಮೂರನೇ ಪೇಪರ್ ರಿವ್ಯೂ ಆನ್ ಗೋಮೂತ್ರ. ಅಸಲಿಗೆ ಇದೊಂದು ರಿಸರ್ಚ್ ಪೇಪರೇ ಅಲ್ಲ. ಈ ರಿಸರ್ಚ್ನಲ್ಲಿ ಹಂಗೆ ಹೇಳಿದೆ, ಆ ರಿಸರ್ಚ್ನಲ್ಲಿ ಹಿಂಗೆ ಹೇಳಿದೆ ಅಂತ ಕೋಟ್ ಮಾಡೋ ಜಸ್ಟ್ ರಿವ್ಯೂ ಪೇಪರ್ ಅಷ್ಟೇ. ನಮ್ಮ ಕಡೆ ಸಿನಿಮಾ ರಿವ್ಯೂ ಮಾಡ್ತಾರಲ್ಲ ಹಾಗೆ ಇದೊಂದು ರಿವ್ಯೂವೇ ಹೊರತು ಇದನ್ನು ಆಧಾರವಾಗಿ ಇಟ್ಕೊಂಡು ಗೋಮೂತ್ರ ಒಂದು ಔಷಧೀಯ ವಸ್ತು ಅಂತ ನಾವು ಹೇಳಕ್ಕೆ ಬರಲ್ಲ. ನಾಲ್ಕನೇ ರಿಸರ್ಚ್ ಪೇಪರ್ ಕೂಡ ಬೆನಿಫಿಟ್ಸ್ ಆಫ್ ಗೋ ಯೂರಿನ್ ಎ ರಿವ್ಯೂ ಅಂತ ಇದೆ. ಇದು ಸಹ ರಿಸರ್ಚ್ ಅಲ್ಲ, ಜಸ್ಟ್ ಒಂದು ರಿವ್ಯೂ ಪೇಪರ್. ಇನ್ನು ಐದನೇ ಪೇಪರ್ ನೋಡಿ, ಮಿರಾಕಲ್ ಬೆನಿಫಿಟ್ಸ್ ಆಫ್ ಕೌ ಯೂರಿನ್ ಎ ರಿವ್ಯೂ ಅಂತ ಇದೆ. ಇದು ಸಹ ರಿಸರ್ಚ್ ಅಲ್ಲ, ಜಸ್ಟ್ ಒಂದು ರಿವ್ಯೂ. ಭಾಳ ಮಿರಾಕಲಸ್ ಇದೆ ಅಂತ ಹೇಳಿ ಗೋಮೂತ್ರವನ್ನು ಆಧಾರರಹಿತವಾಗಿ ವೈಭವೀಕರಿಸಿರ್ತಕ್ಕಂಥ ಒಂದು ಪೇಪರೇ ಹೊರತು ಇದು ರಿಸರ್ಚ್ ಪೇಪರ್ ಅಲ್ಲ. ಇದು ಕೂಡ ಒಂದು ರಿವ್ಯೂ ಪೇಪರ್ ಆಗಿರೋದ್ರಿಂದ ತೀರಾ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡುವ ಅಗತ್ಯ ಇಲ್ಲ. IIT ಪ್ರೊಫೆಸರ್ ಕಾಮಕೋಟಿ ಪತ್ರಿಕಾಗೋಷ್ಠಿಯಲ್ಲಿ ಗೋಮೂತ್ರಕ್ಕೆ ಸಂಬಂಧಿಸಿದ ಒಂದು ಪೇಟೆಂಟ್ ಬಗ್ಗೆ ಸಹ ಉಲ್ಲೇಖಿಸಿದ್ದಾರೆ. ಈ ಪೇಟೆಂಟ್ ಬಗ್ಗೆ ನೋಡೋದಾದರೆ, ಈ ಪೇಟೆಂಟ್ನಲ್ಲಿ US ಅಂತ ಹಾಕಿದೆ ಅಂದಾಕ್ಷಣ ಇದು ಯಾವುದೋ ವಿದೇಶದಲ್ಲೋ ಅಮೇರಿಕಾದಲ್ಲೋ ತೊಗೊಂಡಿರೋದು ಅಂತ ಅನ್ಕೋಬೇಡಿ, ಇಲ್ಲೇ ಲೋಕಲಲ್ಲಿ ತೊಗೊಂಡಿರೋದೆ. ಈ ಪೇಟೆಂಟ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಗೋವಿನ ಯೂರಿನ್ನ ಕಂಪ್ಲೀಟಾಗಿ ಪ್ಯೂರಿಫೈ ಮಾಡಿ ಅದ್ರ ಜೊತೆಗೆ ಆಲ್ಕೋಹಾಲ್ನ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಂದು ಪೌಡರ್ ಥರ ಮಾಡಿದ್ದಾರೆ. ಆ ಪೌಡರ್ಗೆ ಒಂದು ಪೇಟೆಂಟ್ನ ತೊಗೊಂಡಿದ್ದಾರೆ ಅಷ್ಟೇ ವಿನ ಇದರಲ್ಲಿ ವಿಶೇಷತೆ ಅಂಥದ್ದೇನೂ ಇಲ್ಲ. ಅಸಲಿಗೆ ನೀವು ಈ ಪೇಟೆಂಟ್ ಜಗತ್ತಿನೊಳಗೆ ಹೋದರೆ ಇಂತಹ ಲಕ್ಷಗಟ್ಟಲೆ ತಲೆ ಬುಡ ಇಲ್ಲದ ಪೇಟೆಂಟ್ಗಳು ನಿಮಗೆ ಸಿಗುತ್ತೆ. ಇದನ್ನೆಲ್ಲ ಯಾಕೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಯಾರಿಗೋಸ್ಕರ ಮಾಡ್ತಾರೆ ಅಂತಕ್ಕಂಥದ್ದು ಈವರೆಗೂ ಯಾರಿಗೂ ತಿಳಿಯದ ಒಂದು ನಿಗೂಢ ವಿಚಾರವೇ ಆಗೋಗಿದೆ. ಒಟ್ಟಾರೆ ನಾವು ಸಹ ಏನೋ ಒಂದು ವಿಚಾರವನ್ನು ಕಂಡುಹಿಡಿದಿದ್ದೀವಿ ಅಂತ ಯಾರ್ಯಾರೋ ಪೇಟೆಂಟ್ ತಗೋಬೇಕು ಅಂತ ಹೇಳಿ ತಗೋತಾರೆ ಹೊರತು ಇದರಲ್ಲಿ ಅಂತಹ ವಿಶೇಷತೆ ಏನೂ ಇರೋದಿಲ್ಲ. ನೀವು ಸಹ ಯಾವುದನ್ನಾದರೂ ಒಂದು ವಸ್ತುವನ್ನು ಆಲ್ಕೋಹಾಲ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಪೌಡ್ರ್ ಮಾಡಿ ಪೇಟೆಂಟ್ ತಗೋಬೋದು. ಇದೊಂದು ದೊಡ್ಡ ವಿಚಾರ ಏನೂ ಅಲ್ಲ. ಸೊ ಇದು ಸಹ ಗೋಮೂತ್ರ ಕುಡಿದರೆ ಅದು ನಿಮ್ಮ ದೇಹದ ಒಳಗೆ ಹೋಗಿ ಜೀರ್ಣಗೊಂಡು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಹೇಳಿಕೆಗೆ ಒಂದು ಸರಿಯಾದ ಆಧಾರ ಅಲ್ಲ.
ಇನ್ನು ರಿಸರ್ಚ್ ಪೇಪರ್ ಅಂದಾಕ್ಷಣ ನಾವು ಅದನ್ನು ಕುರುಡಾಗಿ ನಂಬಬೇಕು ಅಂತ ಏನೂ ಇಲ್ಲ. ಯಾವುದೇ ರಿಸರ್ಚ್ ಪೇಪರ್ ಆದರೂ ಅದನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಇದು ರಿಸರ್ಚ್ ಪೇಪರಾ ಅಥವಾ ರಿವ್ಯೂ ಪೇಪರ್ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ಕೆಲವಕ್ಕೆ ತುಂಬ ಫಾಲೋ ಅಪ್ಗಳು ಕೂಡ ಬೇಕಾಗತ್ತೆ. ಕೆಲವು ಪೇಪರ್ಗಳಲ್ಲಿ ಇದೇ ಅಂತಿಮ ಅಲ್ಲ, ಫರ್ದರ್ ರಿಸರ್ಚ್ ರಿಕ್ವೈರ್ಡ್ ಅಂತ ಕೂಡ ಬರೆದಿರ್ತಾರೆ. ಎಷ್ಟೋ ರಿಸರ್ಚ್ಗಳು ಸರಿ ಅಂತ ಒಪ್ಪಿ ಹಲವು ವರ್ಷಗಳ ನಂತರ ಅದು ತಪ್ಪಾದಂತಹ ಉದಾಹರಣೆ ಕೂಡ ತುಂಬಾ ಇದೆ. ಮತ್ತು ತುಂಬ ರಿಸರ್ಚ್ ಪೇಪರ್ಗಳಲ್ಲಿ ಮ್ಯಾನಿಪುಲೇಟ್ ಆದಂತಹ ರಿಸರ್ಚ್ ಅಂಶಗಳನ್ನು ಕೂಡ ಬರೆದಿರ್ತಾರೆ. ಈ ಬಗ್ಗೆ ನಾವು ಯಾವಾಗಲೂ ಜಾಗೃತರಾಗಿ ಇರಬೇಕಾದದ್ದು ಅಗತ್ಯ. ಇತ್ತೀಚಿನ ದಿನಗಳಲ್ಲಂತೂ ರಿಸರ್ಚ್ ಪೇಪರ್ನ ಕ್ವಾಂಟಿಟಿಗಳು ಜಾಸ್ತಿ ಆಗ್ತಾ ಇದೆಯೇ ವಿನ ಅದರ ಕ್ವಾಲಿಟಿ ಜಾಸ್ತಿ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ವಿಪರ್ಯಾಸದ ಸಂಗತಿ. ಈ ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೋಮೂತ್ರ ಅಂತ ಅಲ್ಲ, ಬೇಕಿದ್ರೆ ಒಂಟೆ ಯೂರಿನಲ್ಲಿ ಆ್ಯಂಟಿಬಯೋಟಿಕ್ ಇದೆಯಾ ಅಂತ ನೀವು ಹುಡುಕ್ ನೋಡಿ, ಇದ್ರ ಬಗ್ಗೆನೂ ಕೂಡ ನಿಮಗೆ ನೂರಾರು ರಿಸರ್ಚ್ ಪೇಪರ್ ಸಿಗುತ್ತೆ. ಗೋವನ್ನು ಹೇಗೆ ಒಂದು ಪ್ರದೇಶದಲ್ಲಿ ಒಂದು ಧರ್ಮದವರು ಅದನ್ನು ತಮ್ಮ ದೇವರು ಅಂತ ನಂಬುತ್ತಾರೋ, ಹಾಗೆಯೇ ಒಂಟೆಯನ್ನು ಕೆಲವು ಪ್ರದೇಶಗಳಲ್ಲಿ ದೇವರು ಅಂತ ನಂಬತಕ್ಕಂಥ ಜನ ಇದ್ದಾರೆ. ಅದರ ಬಗ್ಗೆ ಕೂಡ ರಿಸರ್ಚ್ ಆಗುತ್ತೆ. ಇಷ್ಟೇ ಏಕೆ, ಕುರಿ, ಆನೆ, ಆಸ್ಟ್ರೇಲಿಯಾದ ಕಾಂಗರು ಸೇರಿದಂತೆ ಯಾವ ದೇಶದಲ್ಲಿ ಯಾವ ಪ್ರಾಣಿಯನ್ನು ಹೆಚ್ಚು ಮಹತ್ವದಿಂದ ನೋಡಲಾಗುತ್ತಿದೆಯೋ ಆ ಪ್ರಾಣಿಯ ಯೂರಿನಲ್ಲಿ ಔಷಧೀಯ ಗುಣ ಇದೆಯಾ ಅಂತ ಹುಡುಕಾಡಿರ್ತಕ್ಕಂಥ ಸಾಕಷ್ಟು ರಿಸರ್ಚ್ ಪೇಪರ್ಗಳು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅವೆಲ್ಲ ಸತ್ಯನ ಅಂತ ಕೇಳಿದ್ರೆ ಅದು ಯಾವುದೂ ಸತ್ಯ ಅಲ್ಲ. ಇಂತಹ ರಿಸರ್ಚ್ ಪೇಪರ್ಗಳು ಬರ್ತಾನೆ ಇರುತ್ತೆ. ಇವೆಲ್ಲ ಫೇಕ್ ರಿಸರ್ಚ್ ಪೇಪರೇ ಹೊರತು ಯಾವುದೇ ಅಧಿಕೃತ ವೈಜ್ಞಾನಿಕ ಸಂಸ್ಥೆ ಒಪ್ಪಿರ್ತಕ್ಕಂಥ ಅನುಮೋದಿಸಿರ್ತಕ್ಕಂಥ ರಿಸರ್ಚ್ ಪೇಪರ್ಗಳಲ್ಲ. ಇದನ್ನು ನಾವು ನಂಬಬೇಕಾಗಿಲ್ಲ ಅನ್ನೋದನ್ನು ಮೊದಲು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. IIT ಮೆಡ್ರಾಸ್ನ ಯಾವನೋ ಒಬ್ಬ ವಿದ್ಯಾರ್ಥಿ ಇಂತಹ ತಲೆಬೂಡ ಇಲ್ಲದ ಹೇಳಿಕೆ ನೀಡಿದರೆ ಹೋಗಲಿ ಬಿಡಪ್ಪ ಅಂತ ಬಿಟ್ಬಿಡ್ಬೋದಾಗಿತ್ತು. ಆದರೆ IIT ಮೆಡ್ರಾಸ್ನ ನಿರ್ದೇಶಕ, ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೀಗೆ ಒಂದು ಧರ್ಮಕ್ಕೆ ಫೇವರ್ ಆಗಿ ಮಾತಾಡ್ತೀನಿ ಅನ್ನೋ ಹೆಸರಲ್ಲಿ ಮೌಢ್ಯವನ್ನು ಬಿತ್ತಬಾರ್ದು. ಯಾವುದೋ ಒಂದು ಜಾಗದಲ್ಲಿ ತಪ್ಪು ಮಾಹಿತಿ ಕೊಟ್ಟದ್ದು ಅರಿವಾದ ತಕ್ಷಣ ಆತ ಅಲ್ಲೇ ಕ್ಷಮೆ ಕೇಳಿದರೆ ಆ ವಿಚಾರ ಅಲ್ಲೇ ಮುಗಿದೋಗಿರೋದು. ಆದರೆ ತನ್ನ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವ ನೆಪದಲ್ಲಿ ನಾನು ರಿಸರ್ಚ್ ಪೇಪರ್ ಕೊಡ್ತೀನಿ ಅಂತ ಯಾವುದೋ ತಲೆ ಬುಡ ಇಲ್ಲದೆ ಇರೋ ಪೇಪರ್ನ ಕೊಟ್ಟು ನಗೆ ಪಾಟಲಿಗೀಡಾಗುವ ಮೂಲಕ IIT ಮೆಡ್ರಾಸ್ನಲ್ಲಿ ನೀಡ್ತಾ ಇರೋ ಶಿಕ್ಷಣದ ಕ್ವಾಲಿಟಿಯ ಬಗ್ಗೆ ಸಂಶಯ ಉಂಟಾಗುವಂತೆ ಮಾಡಿದ್ದಾರೆ ಈ ಕಾಮಕೋಟಿ. ಇಷ್ಟು ಓದಿದವರೇ ಇಂತಹ ಮೌಢ್ಯದ ವಿಚಾರಗಳನ್ನು ನಂಬೋದಾದರೆ, ಹೇಳೋದಾದರೆ, ಇನ್ನು ಮೂಲಭೂತ ವೈದ್ಯಕೀಯ ಸೌಲಭ್ಯಗಳೇ ತಲುಪದ ಸಮಾಜದ ಕಟ್ಟಕಡೆಯ ಜನಸಮುದಾಯದ ನಂಬಿಕೆ ಇನ್ನೂ ಹೇಗಿರಬೇಡ. ಈ ಜನಗಳಿಗೆ ಈಗೀಗ ವೈದ್ಯಕೀಯ ಸೌಲಭ್ಯಗಳು ತಲುಪ್ತಾ ಇದೆ. ಆದರೆ ಅವರನ್ನು ಮತ್ತೆ ಗೋಮೂತ್ರದ ಕಡೆಗೆ ತಿರುಗಿಸುವ ಕೆಲಸಗಳನ್ನಷ್ಟೇ ಈ ಕಾಮಕೋಟಿ ಅಂತವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಹೇಳಿಕೆಯಿಂದ ಸ್ಪಷ್ಟವಾಗುತ್ತೆ. ಹೀಗಾಗಿ ಸಮಾಜ ಯಾವಾಗಲೂ ಇಂತಹ ಜನರಿಂದ ಮತ್ತಷ್ಟು ಜಾಗೃತರಾಗಬೇಕಾದ ಅಗತ್ಯವಿದೆ. ಈ ದಿನದ ಆಶಯ ಕೂಡ ಅದೇ ಆಗಿದೆ ಅಂತ ಹೇಳ್ತಾ, ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ದಿನ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.